ಸಮೀಪದ ಗಾಳಪೂಜೆ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನೂತನ ತಹಸೀಲ್ದಾರ್ ಕೀರ್ತಿ ಚಾಲಕ್ ಶನಿವಾರ ಮಧ್ಯಾಹ್ನ ದಿಢೀರ್ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದರು. ವಸತಿ ಶಾಲೆಯ ಅಡುಗೆ ಮನೆ, ಆಹಾರ ಸಂಗ್ರಹಣಾ ಕೊಠಡಿ, ಮಕ್ಕಳ ವಸತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಓದುವ ಕೊಠಡಿಗಳನ್ನು ತಹಸೀಲ್ದಾರರು ವೀಕ್ಷಿಸಿದರು. ಅಡುಗೆ ಪದಾರ್ಥಗಳ ಗುಣಮಟ್ಟ ಹಾಗೂ ದಿನನಿತ್ಯದ ಮೆನು ಪಟ್ಟಿ ಪ್ರಕಾರ ಊಟ ತಯಾರಿಸಲಾಗುತ್ತಿರುವುದನ್ನು ಪರಿಶೀಲಿಸಿದರು. ಅಲ್ಲದೆ ವಸತಿ ಮಕ್ಕಳೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಅವರಿಗೆ ದೊರೆಯುತ್ತಿರುವ ಆಹಾರ, ಪಠ್ಯಪುಸ್ತಕ, ಹಾಸಿಗೆ, ಬಟ್ಟೆ ಹಾಗೂ ಇತರ ಮೂಲಭೂತ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದರು. ನಂತರ ಮಾತನಾಡಿದ ಅವರು, ಮೆನು ಪ್ರಕಾರವೇ ಊಟ ದೊರೆಯುತ್ತಿದೆ, ಅಡುಗೆ ತೃಪ್ತಿಕರವಾಗಿದೆ ಎಂದು ಮಕ್ಕಳು ತಿಳಿಸಿದ್ದಾರೆ. ಯಾವುದೇ ಲೋಪಗಳು ಕಂಡುಬಂದಿಲ್ಲ. ಸ್ವಚ್ಛತೆ ಕುರಿತಂತೆ ಹೆಚ್ಚಿನ ಗಮನ ಹರಿಸಲು ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಲಾಗಿದೆ. ಮಕ್ಕಳ ಆರೋಗ್ಯ ಕಾಪಾಡುವುದು ಅತ್ಯಂತ ಪ್ರಮುಖವಾಗಿದ್ದು, ವಸತಿ ಶಾಲೆಗಳೇ ಗ್ರಾಮೀಣ ಹಿನ್ನೆಲೆಯಲ್ಲಿ ಬರುವ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣದ ಬೆಳಕು ನೀಡುವ ಕೇಂದ್ರಗಳಾಗಿವೆ. ಇಲ್ಲಿ ಇರುವ ಪ್ರತಿಯೊಬ್ಬ ಬಾಲಕ ಬಾಲಕಿಯ ಭವಿಷ್ಯ ಹೊಳಪುಮಯವಾಗಬೇಕಾದರೆ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ. ವಿದ್ಯಾರ್ಥಿಗಳು ಶಿಸ್ತು, ಅಧ್ಯಯನದಲ್ಲಿ ಮುಂಚೂಣಿಯಲ್ಲಿರಲು ಸೂಕ್ತ ವಾತಾವರಣ ಕಲ್ಪಿಸಬೇಕು ಎಂದರು. ಮುರಾರ್ಜಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯ ದುಂಡಪ್ಪ ವಡೇಜೆ, ಕಂದಾಯ ನಿರೀಕ್ಷಕ ವಿವಿ ಅಂಬಿಗೇರ್, ಗ್ರಾಮ ಆಡಳಿತಾಧಿಕಾರಿ ಕೆಎಚ್ ನದಾಫ್, ಗ್ರಾಮ ಸಹಾಯಕ ಮೆಹಬೂಬ ನಾಳದಾಳ್, ಮುತ್ತಣ್ಣ ತಳವಾರ್ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾರ್. ಪಾಠ ಚೆನ್ನಾಗಿದೆ. ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರು PT ಇದೆಲ್ಲ ಮಾಡಿಸ್ತಾರ, ಎವ್ರಿ ಡೇ ಮಾಡಿಸ್ತಾರ. ನಿಮ್ಗೆಲ್ಲ ಸೌಲಭ್ಯ ಕೊಟ್ಟಿರೋ ಮತ್ತೆ ನೀವು ಚೆನ್ನಾಗಿ ಓದಬೇಕು. ನೀವು ಪಾಪ ಮಕ್ಕಳನ್ನ ನೋಡಿ ತಂದೆ ತಾಯಿ ಬಿಟ್ಟು ಇಷ್ಟು ದೂರ ಬರ್ತೀರಾ. ಚೆನ್ನಾಗಿ ಓದಬೇಕು. ಏನಾಗ್ತೀರಾ ಮುಂದೆ? ಏನಾಗ್ತೀರಾ? IAS ಆಗಬೇಕಂತಂದ್ರೆ ಬರೀ ಬಾಯಿಂದ ಹೇಳೋಕ್ಕಲ್ಲ, ಈಗಿಂದಲೇ ಹೋಗ್ತಾ ಇರಬೇಕು. IAS ಓದಬೇಕಂತಂದರೆ ಅದರಲ್ಲಿ ಓದೋದು ಹುಚ್ಚಾಗಬೇಕು. ಚೆನ್ನಾಗಿ ಓದಬೇಕು. IAS IPS ಅಂತ ಹೇಳ್ತಾರಲ್ಲ, ಚೆನ್ನಾಗಿ ಓದಿ. ನೀನೇನಾಗಬೇಕು? ಪೊಲೀಸ್ ಆಗ್ತೀಯಾ? ಚೆನ್ನಾಗಿ ಸ್ಟಡಿ ಮಾಡಬೇಕು. ಮೊಬೈಲ್ಸ್ ಎಲ್ಲ ಇಲ್ಲಲ್ಲ. ನಾನು ಊಟ ಎಲ್ಲ ಟೆಸ್ಟ್ ಮಾಡಿದೆ, ಎಲ್ಲ ಚೆನ್ನಾಗಿದೆ. ಮಕ್ಕಳೆಲ್ಲ ಅವರೇ ಹೇಳ್ತಾ ಇದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಮೇಡಮ್ ಅವರು ಬಂದಿದ್ರು ಮೇಡಮ್, ಮಕ್ಕಳು ಹೇಳ್ತಾ ಇದ್ದಾರೆ. ಏನಿಲ್ಲ, ನಾನು ಜಸ್ಟ್ ಹಳ್ಳಿ ವಿಸಿಟ್ ಮಾಡಿದ್ದೆ, ಮತ್ತೆ ಆನ್ ದ ವೇ ಹಾಸ್ಟೆಲ್ ವಿಸಿಟ್ ಮಾಡಿ ನೋಡೋಣ. ಅಲ್ಲ ಈಗ ನೋಡಿ, ವಿಸಿಟ್ ಮಾಡಿದಾಗ ಸಡನ್ ನೋಡಿದಾಗ ಯಾವುದು ಏನು ಕಾಣಲ್ಲ. ನಾವು ಏನು ಕೇಳ್ತೀವಿ ಅಂದ್ರೆ ಮಕ್ಕಳಿಂದಾನೇ ಸ್ಟೇಟ್ಮೆಂಟ್ ಹೋಗೋದು. ಮಕ್ಕಳು ಏನು ಹೇಳ್ತಾರೆ ಅದೇ ಸತ್ಯ, ಏನು ಪರೀಕ್ಷೆ ಮಾಡ್ತೀವೋ ಅದೇ ಸತ್ಯ. ಈಗ ಅದು ನೋಡಿ ಗಮನಕ್ಕೆ ಏನಂತಂದರೆ ಅವ್ರ ಮೆನು ಪ್ರಕಾರ ಮಕ್ಕಳಿಗೆ ಅದು ಊಟ ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ 4 ಮಂದಿ ಕೂಡಿ ಏನು ಮೊದಲು ಖರೀದಿ ಹಾಕೋದ್ರ ನಾವು ಬೋಲ್ರಿ ಅದರಲ್ಲಿ ಕೆಲವೊಂದು ತಿನ್ನಲ್ಲ, ಅವ್ರಿಗೆ ಒಳ್ಳೆ ತರಕಾರಿ